ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಹಾ, ಇವಾಗ ನೋಡಪ್ಪ, ನಂಗೆ ಬುದ್ಧಿ ಬಂತು. ನೀನು ರಮ ಇಬ್ಬರೇ ಸೇರ್ಕೊಂಡು ನಿಮ್ಮಪ್ಪನ ನೋಡ್ಕೊಳ್ಳಿ ಇನ್ಮೇಲೆ. ಆದ್ರೆ ಒಂದು ಷರತ್ತು, ನೀನು ಒಂದು ಹೊತ್ತು ನಿಮ್ಮಪ್ಪನಿಗೇನಾದ್ರೂ ಔಷಧಿ ತಂದು ಕೊಡ್ಲಿಲ್ಲ ಅಂದ್ರೂ ಅವತ್ತಿಂದ ಅವ್ರು ನನ್ನೊಬ್ಳಿಗೆ ಸೇರಿರ್ತಾರೆ. ನಾನು ಅವ್ರನ್ನ ನೋಡ್ಕೋತೀನೋ ಬಿಡ್ತೀನೋ, ನೀನ್ ಮಾತ್ರ ಏನೂ ಕೇಳಂಗಿಲ್ಲ. ಏನು? ಇದೆಂತ ಷರತ್ ನಿಮ್ದು? ಹೇಗಾದ್ರೂ ತಿಳ್ಕೊ, ಆದ್ರೆ ನಾನು ಷರತ್ ಒಪ್ಕೋಬೇಕಷ್ಟೆ. ಇಬ್ರಿಗೂ ನಿಮ್ ಯೋಗ್ಯತೆ ಏನು ಅಂತ ತಿಳಿಲಿ. ಪ್ರತಿ ಮಾತಿಗೂ ನಮ್ಮಪ್ಪ ನಮ್ಮಪ್ಪ ಎಲ್ಲ ನಾವೇ ಮಾಡ್ತೀವಿ ಅಂತ ಹೇಳ್ತಾ ಇರ್ತೀರಲ್ಲ, ಮಾತಾಡಿದ್ರೆ ಬರಲ್ಲ. ಮತ್ತೆ ನನ್ನ ಗಂಡನ್ನ ನಾನು ಪಡಿತೀನಿ. ಪಡೆಯೋ ಮಾತೆಲ್ಲ ಯಾಕೆ ಆಡ್ತಿದ್ದೀರಾ? ಅಪ್ಪ ಎಲ್ರಿಗೂ ಸೇರಿರೋರು. ನಿಮಗ್ ಗಂಡ ಆಗಿದ್ರೆ ನಮಗೂ ಕೂಡ ತಂದೆ. ನಾನು ಹೇಳ್ದಷ್ಟು ಮಾಡಷ್ಟೇ. ಹೊರಗೆ ಬೇಕಾಬಿಟ್ಟು ಷರತ್ತೆಲ್ಲ ಒಪ್ಕೋತೀಯಾ? ನನ್ನ ಷರತ್ತು ಒಪ್ಕೋ. ನಿನ್ನ ನೀನ್ ದೊಡ್ಡ ಸೇವಕ ಅನ್ಕೊಂಡಿದ್ಯಲ್ವಾ? ಒಪ್ಕೋ ಷರತ್ನ. ಸರಿ, ಆಗ್ಲಿ, ನಾನಿದನ್ನು ಒಪ್ಕೋತೀನಿ. ತಪ್ಪು ಮಾಡ್ತಿದ್ದೀರಾ ನೀವು. ನಿಮ್ ಮಗ ಅವರು ಮಲ್ತಾಯಿ ತರ ವ್ಯವಹಾರ ಮಾಡ್ತಿದ್ದೀರಾ. ಹೌದಾ? ನೀನು ನನಗಿಂತ ಚಿಕ್ಕೋಳು. ಆಕಾರದಲ್ಲಿ, ಸಂಬಂಧದಲ್ಲಿ, ವಯಸ್ಸಲ್ಲಿ, ಅನುಭವದಲ್ಲೂ ಸಹ. ಅದಕ್ಕೆ ಬುದ್ಧಿ ಇನ್ನೂ ಬೆಳೆದಿಲ್ಲ. ತಿಳಿಸಿ ಹೇಳ್ತೀನಿ, ಮಲತಾಯಿ ಅನ್ನೋದು ಸಂಬಂಧದ ಹೆಸರಲ್ಲ. ಸ್ವಾರ್ಥ ಪ್ರಚಂಡ ರೂಪ ಪಡೆದಾಗ್ಲೂ ಮಲತಾಯಿ ಅನ್ನೋ ಪಟ್ಟ ಬರುತ್ತೆ. ಈ ಭೀಮನ ಹಣೆ ಬರಾನೇ ಇಷ್ಟು. ಸುಮ್ಮನೆ ಹೋಗಿ ನಿಂಗೆ ಗಂಡಂಗೆ ಸ್ವಲ್ಪ ಬುದ್ಧಿ ಹೇಳು. ಈ ಸಲ ಸೋತ್ರೆ ಮಾತ್ರ ಜೀವನ ಪೂರ್ತಿ ಅಪ್ಪನಿಂದ ದೂರ ಇರಬೇಕಾಗುತ್ತೆ. ಮತ್ತಿನ್ನೊಂದು, ಯಾರ ಸಹಾಯನೂ ತಗೋಬೇಡಿ. ಗಂಡ ಹೆಂಡತಿ ಇಬ್ಬರೇ ಜವಾಬ್ದಾರಿ ತಗೋಬೇಕು. ಭೀಮಾ, ಭೀಮಾ, ನಾನು ಇಲ್ಲಿರಲಿ ಬಿಡ್ಲಿ, ಆದರೆ ನಾನು ಸದಾ ನಿಮ್ಮ ಜೊತೆನೇ ಇರ್ತೀನಿ. ಹೌದು ಭೀಮಾ, ನಾವೆಲ್ಲರೂ ಸೇರಿ ಅಪ್ಪನಿಗೆ ಚಿಕಿತ್ಸೆ ಕೊಡ್ಸೋಣ. ಎಲ್ಲರೂ ಸೇರ್ಕೊಂಡಲ್ಲ ಆನಂದಣ್ಣ, ನಾನು ರಮ ಇಬ್ಬರೇ ಅಪ್ಪನ ಜವಾಬ್ದಾರಿ ತಗೊಳ್ಳೋ ಥರ ಆಗಿದೆ. ಯಾಕಿಂತ ನಿರ್ಧಾರ? ನಮ್ಮ ಮನೆಯವರೊಬ್ರು ಹಾಕಿರೋ ಷರತ್ತನ್ನು ಸ್ವೀಕರಿಸಿದ್ದೀನಿ. ಅಪ್ಪನ ಚಿಕಿತ್ಸೆ ಖರ್ಚು ನಮ್ಮೊಬ್ರತೆ ಅಂತ. ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ? ಜೀಜಾಬಾಯಿ ಅವ್ರು ಹಾಕಿರೋ ಷರತ್ತಿದು. ನನಗೂ ಮತ್ತೆ ರಾಮಗೂ ಇನ್ಮೇಲೆ ಬರೀ ನಾವಿಬ್ರು ಮಾತ್ರ ಅಪ್ಪನ ನೋಡ್ಕೋತೀವಿ, ಅವ್ರ ಆರೈಕೆ ಮಾಡ್ತೀವಿ, ಚಿಕಿತ್ಸೆ ಕೊಡಿಸ್ತೀವಿ. ಇನ್ಯಾರ ಸಹಾಯನೂ ಪಡೆಯೋ ಹಾಗಿಲ್ಲ. ನನಗೂ ಇಚ್ಛೆ ಇತ್ತು 3 ಜನ ಅಣ್ಣ ತಮ್ಮಂದ್ರೆ ಸೇರಿ ಎಲ್ಲರೂ ಒಟ್ಟಾಗಿ ಅಪ್ಪನ ನೋಡ್ಕೋಬೇಕು ಅಂತ. ಆದರೆ ಜೀಜಾಬಾಯಿ ಅವ್ರ ಮನ್ಸಲ್ಲಿ ಬೇರೆನೇ ಇದೆ. ನಿಜ ಹೇಳಬೇಕು ಅಂದರೆ ಅವ್ರ ಪ್ರಕಾರ ಅಪ್ಪ ಅವ್ರಿಗೆ ಮಾತ್ರ ಸೇರಿರೋದು ಅಂತ. ಅವರೊಬ್ಬರೇ ಅಪ್ಪನ ನೋಡ್ಕೋಬೋದು ಅನ್ನೋ ಹುಂಬತನ, ಹೆಂಡತಿ ಅನ್ನೋ ಅಧಿಕಾರ ಚಲಾಯಿಸ್ತಿದ್ದಾರೆ. ಆದರೆ ನನ್ನ ಪ್ರಕಾರ ಯಾವ ರೀತಿ ಅಪ್ಪ ಅವ್ರ ಗಂಡನೋ ಅದೇ ರೀತಿ ಅವ್ರು ನಮ್ಗಪ್ಪ. ಅಪ್ಪನ ಮೇಲೆ ಎಷ್ಟು ಅಧಿಕಾರ ಅವ್ರಿಗಿದೆಯೋ ಅಷ್ಟೇ ಅಧಿಕಾರ, ಅಷ್ಟೇ ಹಕ್ಕು ನಮಗೂ ಕೂಡ ಅಪ್ಪನ ಮೇಲಿದೆ. ಆದ್ರೆ ಅವ್ರು ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಒಂದು ವಿಷಯ ಅಂತೂ ಸ್ಪಷ್ಟ, ನಾನು ರಮ ಈ ಷರತ್ತನ್ನೇನೋ ಒಪ್ಕೊಂಡಿರಬಹುದು,
ಆದರೆ ನಾವೇನೇ ಮಾಡಿದ್ರು ಅದು ನಮ್ಮೆಲ್ಲರ ಪರವಾಗಿ ಮಾಡ್ತೀವಿ, ಮತ್ತು ನಿಮ್ಮಿಬ್ರ ಪರವಾಗಿ ಕೂಡ. ಯಾಕಂದರೆ ನಾವು 3 ಜನ ಅಣ್ಣ ತಮ್ಮಂದ್ರಾಗಿರ್ಬೋದು, ಆದರೆ ಅಪ್ಪನ ದೃಷ್ಟಿಯಲ್ಲಿ ನಾವು 3 ಜನನೂ ಅವ್ರಿಗೆ ಒಂದೇ. ಮಾತು ಯಾವತ್ತಿದ್ರೂ ಇದೆ ಸತ್ಯ. ಒಂದ್ ಕಡೆ ನಾನು, ಇನ್ನೊಂದ್ ಕಡೆ ನೀವಿಬ್ರು. ನೋಡೋಣ ನೋಡೋಣ ಈ ಆಟದಲ್ಲಿ ಯಾರು ಗೆಲ್ತಾರೆ ಅಂತ. ಮನೇನೆ ಮೈದಾನ ಅನ್ಕೊಂಡಿದ್ದೀರಾ, ಮಾವನ್ ಜೀವನನ ಆಟ ಅನ್ಕೊಂಡಿದ್ದೀರಾ. ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನೀವ್ ಹೀಗ್ ಮಾಡ್ತೀರಾ ಅಂತ. ಅಯ್ಯೋ, ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನನಗಿಂತ ಮನೆ ಸಿಗತ್ತೆ ಅಂತ. ಮೊದ್ಲು ಮಗ ಬಂದ್ ಬುದ್ಧಿ ಹೇಳ್ತಾನೆ, ಆಮೇಲೆ ಸೊಸೆ ಹೇಳೋ ಕತೆ ಕೇಳಬೇಕು, ಆಮೇಲೆ ಎಲ್ಲರೂ ಸೇರ್ಕೊಂಡು ನಂದೇ ತಪ್ಪು ಅಂತ ಗೂಬೆ ಕೂರ್ಸೋದು. ಬೇಕಾಯ್ದಲ್ಲ ನಂಗೆ? ಇಲ್ಲ ತಾನೆ? ಜೀವನ ಅನ್ನೋದು ನಾವು ಅನ್ಕೊಂಡಿರೋ ಥರ ಎಲ್ಲ ಆಗುವಂಥದ್ದಲ್ಲ. ಆದ್ರಿಂದ ಸಮಯ ವ್ಯರ್ಥ ಮಾಡದೆ ಹೋಗಿ ಹೋಗಿ ಮೊದಲು ಹಣದ ವ್ಯವಸ್ಥೆ ಮಾಡು. ಸಂಜೆ ಹೊತ್ತಿಗೆ ನಿಮ್ಮ ಮಾವನ್ಗೆ ಮರಿದಿರ ಔಷಧಿ ಕೊಡಬೇಕು. ಇನ್ನೂ ಒಂದ್ಸಲ ಜ್ಞಾಪಿಸ್ತಾ ಇದ್ದೀನಿ ನಾನು. ಸಂಜೆ ಔಷಧಿನ ನಿಮ್ಮ ಮಾವನ್ಗೆ ಸರಿಯಾದ ಸಮಯ ಕೊಡಲಿಲ್ಲ ಅಂದರೆ ನಿಮ್ಮ ಮಾವ ಸಂಪೂರ್ಣವಾಗಿ ನನ್ನವರಾಗ್ತಾರೆ. ಅಮ್ಮ ಹತ್ರ ನಾನು ಮಾತಾಡ್ತೀನಿ. ಗಂಡ್ಮಕ್ಳು ನಾವು 3 ಜನ ಇರೋವಾಗ ನಾವು 3 ಜನ ಸೇರಿ ಸಮಸ್ಯೆಗೆ ಪರಿಹಾರ ಹುಡ್ಕೋಣ. ಹಾ, ನಮ್ಗಳ ಮಧ್ಯೆ ಅಮ್ಮ ಅದು ಹೇಗೆ ಷರತ್ತು ಹಾಕ್ತಾರೆ? ಅದು ಕಣ ಮಾತು ಅಂದ್ರೆ ಆನಂದ. ನಾನ್ ಯಾರು ಅಲ್ಲ ಅಂದ್ಮೇಲೆ ಭೀಮನೇ ಹೇಳ್ಬಿಡ್ಲಿ ನಾನ್ ಹಾಕಿರೋ ಷರತ್ತಿಂದ ಹಿಂದೆ ಸರಿತಿದ್ದೀನಿ ಅಂತ. ಆಮೇಲೆ ನಾನು, ಬಾಲ ನೀನು, ಆನಂದ ನೀನು 3 ಜನ ಸೇರ್ಕೊಂಡು ನಿಮ್ಮಪ್ಪ ನೋಡ್ಕೊಳ್ಳೋಣ. ಆದ್ರೆ ಅಮ್ಮ, ಭೀಮಾ ಯಾಕೆ ನಮ್ಮ ಜೊತೆ ಸೇರಬಾರ್ದು? ಅಮ್ಮ, ನಮ್ಮೆಲ್ರಿಗೂ ಗೊತ್ತಿದೆ ನಿಮ್ಗೂ ಭೀಮಂಗೂ ಆಗಲ್ಲ ಅಂತ. ಆದರೆ ನಿಮ್ಮ ಅಪ್ಪನ ಸಂಬಂಧನ ಸುಧಾರಿಸ್ಬೇಕು ಅಂತ ಭೀಮ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಗೊತ್ತಾ ನಿಮಗೆ? ಆದ್ರೂ ಅವನ ಮೇಲೆ ಯಾಕೆ ದ್ವೇಷ ನಿಮಗೆ? ನೀವಿಬ್ರು ನನ್ನ ಜಾಗದಲ್ಲಿ ನಿಂತಿಲ್ಲ, ಆದ್ರಿಂದ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡೋದಿರ್ಲಿ, ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಅಸಾಧ್ಯ. ಆದ್ರೆ ಭೀಮ ತನ್ನನ್ನು ತಾನು ಬುದ್ಧಿವಂತ ಅನ್ಕೊಂಡಿದ್ದಾನಲ್ಲ, ಆದ್ರಿಂದ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ನೋಡ್ಲಿ. ಆದ್ರೆ ಯೋಚನೆ ಮಾಡಲ್ಲ ಇವನು. ನನ್ನ ಪರವಾಗಿ ಒಂದಿನನೂ ನಿಂತಿಲ್ಲ ಇವನು. ಆದ್ರಿಂದ ಇಷ್ಟು ದಿನ ಆಗಿರೋದನ್ನೆಲ್ಲ ಬಿಟ್ಟು ನನ್ನ ಮತ್ತು ಭೀಮ ರಮನ್ ಮಧ್ಯೆ ಆಗಿರೋ ಷರತ್ ಬಗ್ಗೆ ಗಮನ ಕೊಡೋಣ. ಹೇಳು ಭೀಮಾ, ಏನ್ ಮಾಡೋಣ? ಇನ್ನೂ ನಿನ್ನ ಹತ್ರ ಸಮಯ ಇದೆ. ಈಗಲೂ ಕೂಡ ನೀನು ಹಿಂದೆ ಸರಿಬಹುದು. ರಮಾ, ರಮಾ, ನಡಿ. ಭೀಮ ನಿಂತ್ಕೋ. ಒಬ್ಬರ ಸ್ವಾರ್ಥಕ್ಕೋಸ್ಕರ ಹಾಕೋ ಷರತ್ತಿಗೆ ಹೋರಾಡು ಅಂತ ನಾನು ನಿನಗೆ ಯಾವತ್ತೂ ಹೇಳ್ಕೊಟ್ಟಿಲ್ಲ. ನಿನ್ನ ಹೋರಾಟ ನ್ಯಾಯಕ್ಕಾಗಿ. ಅಪ್ಪ, ಇಲ್ಲಿ ನೋಡಿ ಒಂದ್ಸಲ ನೋಡಿ. ನಿಮ್ಮ ಆರೋಗ್ಯ ತುಂಬ ಹದಗೆಟ್ಟಿದೆ ಈಗ. ನೀವಿದ್ರ ಬಗ್ಗೆ ಎಲ್ಲ ಯೋಚಿಸೋ ಹಾಗೆ ಇಲ್ಲ. ನಾನು ಯಾರ್ದೋ ಸ್ವಾರ್ಥಕ್ಕೋ ಹಠಕ್ಕೋ ಇದನ್ನು ಒಪ್ಕೊಂಡಿಲ್ಲ. ಬದಲಾಗಿ ಒಬ್ಬ ಮಗನಾಗಿ, ಒಬ್ಳ ಸೊಸೆಯಾಗಿ ನಮ್ಮ ಮನೆಯಲ್ಲಿರೋ ಹಿರಿಯರಿಗೆ ಪ್ರೀತಿ ತೋರ್ಸಕ್ಕೆ ಈ ಜವಾಬ್ದಾರಿ ತಗೊಂಡಿದ್ದೀವಿ. ಆದ್ರಿಂದ ನೀವೇನು ಚಿಂತಿಸ್ಬೇಡಿ. ನಿಮ್ಮಿಂದ ಇಷ್ಟೆಲ್ಲ ಆಗ್ತಿದೆ ಅನ್ನೋ ಭಾವನೆ ಮಾತ್ರ ಖಂಡಿತ ಇಟ್ಕೋಬೇಡಿ. ಯಾಕಂದ್ರೆ ನೀವಿದಕ್ಕೆ ಕಾರಣ ಅಲ್ಲ, ನೀವೊಂದು ಮಾಧ್ಯಮ ಅಷ್ಟೆ. ಇದರಿಂದ ಎಲ್ರಿಗೂ ಗೊತ್ತಾಗ್ಲಿ ಭೀಮ ಮತ್ತೆ ರಮನ್ಗೆ ನೀವು ಅಂದ್ರೆ ಪ್ರಾಣ ಅಂತ.
ನಡಿ. ಈ ಭೀಮ್ರಾವ್ ಮತ್ತೆ ರಮಾಬಾಯಿ ಅವರ ಜೀವನದಲ್ಲೇ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದಾರೆ. ಜೀಜಾಬಾಯಿ ಹಾಕಿರೋ ಷರತ್ತನ್ನು ಒಪ್ಕೊಂಡು ರಾಮ್ಜಿಗೆ ಅವರೇ ಖುದ್ದಾಗಿ ಪ್ರತಿದಿನ ಔಷಧಿ ಕುಡಿಸ್ತಾರಂತ. ಒಂದ್ ವೇಳೆ ಒಂದ್ಸಲ ಕುಡಿಸ್ಲಿಲ್ಲ ಅಂದ್ರೆ ಅಷ್ಟೇ, ಆವತ್ತಿನಿಂದ ರಾಮ್ಜಿ ಭೀಮ್ರಾವ್ ತಂದೆಯಾಗಿ ಉಳ್ದಿರಲ್ಲ. ಅವನ್ ಬರೀ ಜೀಜಾಬಾಯಿ ಗಂಡನಾಗಿ ಬದುಕಿರ್ತಾನೆ. ಮಕ್ಕಳ, ಭೀಮ್ರಾವ್ ಮತ್ತೆ ರಮಾ ಮೇಲ್ ಬಿದ್ದಿರೋ ಈ ಆಪತ್ತನ್ನ ನಮ್ಮ ಅಸ್ತ್ರಗಳ ತರ ಬಳಸ್ಕೋಬೇಕು. ಆದ್ರೆ ಹೇಗೆ ಅಪ್ಪ? ಆ ಭೀಮ್ರಾವ್ ಇಂದ ಅವನ್ ತಂದೆನ ದೂರ ಮಾಡಬೇಕು. ತಿಳಿತು ಬಿಡಿ ಅಪ್ಪ. ಅಂದ್ರೆ ನಾವು ಮಾಡಬೇಕಾಗಿರೋದು ಇಷ್ಟೇ, ಆ ಭೀಮ್ರಾವ್ ಕೆಲಸ ಸಿಗದ ಹಾಗೆ ನೋಡ್ಕೋಬೇಕು. ಸಂಜೆವರೆಗೂ ಯಾವುದೇ ಕೆಲಸ ಅವನಿಗೆ ಸಿಗ್ಲಿಲ್ಲ ಅಂದ್ರೆ ಆ ಭೀಮ್ರಾವ್ ಆ ರಾಮ್ಜಿ ಬೇರೆ ಆಗ್ತಾರೆ. ಒಂದ್ಸಲ ರಾಮ್ಜಿ ದೂರ ಆದ್ಮೇಲೆ ಆ ಭೀಮ್ರಾವ್ಗೆ ಯಾವ ಶಕ್ತಿನೂ ಇರಲ್ಲ. ಸರಿಯಾಗಿ ಹೇಳ್ದ ಮಗನೇ. ಹೋಗಿ ನಿಮ್ಮ ಎಲ್ಲ ಶಕ್ತಿನೂ ಪ್ರಯೋಗ ಮಾಡಿ, ಏನ್ ಬೇಕಾದ್ರೂ ಮಾಡಿ. ಇವತ್ತು ಸಂಜೆವರೆಗೂ ಭೀಮ್ರಾವ್ ಮತ್ತೆ ರಮಾಗೆ ಎಲ್ಲೂ ಕೆಲಸ ಸಿಗಬಾರ್ದು. ಅವರು ಖಾಲಿ ಕೈಯಲ್ಲೇ ಮನೆಗೆ ಹೋಗ್ಬೇಕು. ಅಪ್ಪ, ಮಾತು ಕೊಡ್ತಿದ್ದೀವಿ, ಸಂಜೆವರೆಗೂ ಅವರಿಬ್ಬರಿಗೆ ಒಂದು ಆಣೆ ಕೂಡ ಸಿಗದೆ ಇರೋ ಥರ ನೋಡ್ಕೋತೀವಿ. ರಮಾ, ಮೊದಲನೇ ಸಲ ಸಂಬಂಧ ನೋಡಿಸ್ಕೊಳ್ಳೋದಕ್ಕೆ ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಇಲ್ಲಿವರೆಗೂ ನಾವು ಅಸ್ತಿತ್ವಕ್ಕಾಗಿ, ನಮ್ಮ ಹಕ್ಕಿಗಾಗಿ, ನಮ್ಮ ಗೌರವಕ್ಕಾಗಿ ಹೋರಾಟ ಮಾಡ್ತಿದ್ವಿ. ಆದರೆ ಈ ಹೋರಾಟನೇ ಬೇರೆ, ವಿಭಿನ್ನ ಅನ್ಸುತ್ತೆ, ವಿಚಿತ್ರ ಅನ್ಸುತ್ತೆ. ಫಲಿತಾಂಶ ಬರೋದಕ್ಕೂ ಮೊದಲೇನೆ ಸಾಕು ಅನ್ನಿಸ್ಬೋದು ಈ ಹೋರಾಟ. ರೀ, ನೀವು ಸರಳವಾಗಿ ಯೋಚನೆ ಮಾಡಿ. ನೀವು ಹೇಳ್ತಿರ್ತೀರಲ್ಲ, ನಮ್ಮ ಜೀವನದಲ್ಲಿ ಕೆಲವೊಂದ್ಸರಿ ಸಮಸ್ಯೆಗಳು ಕಗ್ಗಂಟಾಗಿ ಕಾಣಿಸುತ್ತೆ ಅಂತ ಸಮಯದಲ್ಲಿ ತಾಳ್ಮೆಯಿಂದ, ಧೈರ್ಯದಿಂದ ಗಮನ ಇಟ್ಟು ಆ ಗಂಟುಗಳನ್ನ ಬಿಡಿಸ್ಬೇಕು. ಈ ಸಮಸ್ಯೆನೂ ಅಂಥದ್ದೇ, ತಾಳ್ಮೆಯಿಂದ ಬಗೆಹರಿಸೋಣ. ನಡೀರಿ, ಕೆಲಸ ಹುಡ್ಕೋಣ. ಜಾತಿನ ಉಳ್ಸೋಣ, 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 ಜಾತಿನ ಉಳ್ಸೋಣ. ಭೀಮರಮನ ಕೆಲ್ಸಕ್ಕೆ ಬೇಡ ಅನ್ನೋಣ. ಭೀಮ್ರಾವ್, ನಿನಗ್ ಬೇಕಿರೋ ಕೆಲಸ ಕೊಡೋ ಯೋಗ್ಯತೆ ನಿನ್ನ ಜಾತಿಯವರಿಗೆ ಯಾವುದೇ ಕಾರಣಕ್ಕೂ ಇಲ್ಲ. ಅವರಿಗೆ ಒಪ್ಪತ್ತು ತಿನ್ನಕ್ ಗತಿ ಇಲ್ಲ. ನಿನಗೇನ್ ಕೆಲಸ ಕೊಟ್ಟಾರು ಹೇಳು? ಇನ್ನಿಂಗ್ ಕೆಲಸ ಕೊಡೋರು ನಮ್ಮಂಥ ಸ್ಥಿತಿವಂತರು ಮಾತ್ರ. ಅದರಿಂದ ನಿಮ್ಮಿಬ್ರು ಚಿತ್ರನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ಜನ ನಿಮ್ಮಿಬ್ರು ಮುಖ ನೋಡಿದ ಕೂಡ್ಲೇನೆ ನಿಮಗೆ ಕೆಲಸ ಕೊಡದೆ ಕಳಿಸ್ಬೇಕು. ಅದ್ ಸರಿ ಭೀಮ್ರಾವ್, ಕಾಲೇಜಲ್ಲಿ ನಡೆಯೋ ಪರೀಕ್ಷೆಯಲ್ಲಿ ಯಾವಾಗ್ಲೂ ನೀನು ಫಸ್ಟೇ ಬರ್ಬೋದು. ಎಲ್ಲ ಪ್ರಶ್ನೆಗೂ ನೀನು ಓದಿ ಉತ್ತರನ ತಿಳ್ಕೊಂಡಿರ್ಬೋದು. ಇಲ್ಲೂ ನಿನ್ನ ಪೌರುಷನ ತೋರಿಸು. ಆದ್ರೆ ನಿನ್ನ ಈ ಹೋರಾಟದಲ್ಲಿ ಖಂಡಿತ ಸೋಲ್ ಕಟ್ಟಿಟ್ಟು ಬುತ್ತಿ. ಈಗ ಇಲ್ಲಿಂದ ನೀನು ಹೊರಟು
ನಿನ್ ಕೆಲಸ ಹುಡ್ಕೋದನ್ನ ನೋಡು. ಒಂದ್ ವೇಳೆ ಮುಂದೆ ಬರೋ ಸೋಲನ್ನ ನೀನು ಈಗಲೇ ಏನಾದ್ರೂ ಒಪ್ಕೊಂಡು ಹೆಜ್ಜೆನ ಹಿಂದೆ ಇಡೋದಾದ್ರೆ ಹೋಗು, ನಿನ್ ವಟಾರಕ್ಕೆ ವಾಪಸ್ ಹೋಗು. ಬೇಕಿದ್ರೆ ಹೋಗಿ ನಿನ್ ತಾಯಿ ಕಾಲು ಹಿಡ್ಕೊ, ನಿನ್ ಮೇಲೆ ಇಷ್ಟಾದ್ರೂ ಕರುಣೆ ಹುಟ್ಬೋದು. ಹಾ, ಜಾತಿನ ಉಳ್ಸೋಣ, ಭೀಮಾರಮನ ಕೆಲ್ಸಕ್ಕೆ ಬೇಡ ಅನ್ನೋಣ. ಜಾತಿನ ಉಳ್ಸೋಣ, ಭೀಮಾರಮನ ಕೆಲ್ಸಕ್ಕೆ ಬೇಡ ಅನ್ನೋಣ. ಜಾತಿನ ಉಳ್ಸೋಣ. ತಗೊಳ್ಳಿ, ತಿಂಡಿ ತಿನ್ನಿ. ನನಗೆ ಹಸುವಿಲ್ಲ. ಹಸ್ವಿಲ್ವಾ? ಉಪವಾಸ ಕೂತ್ರೆ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಆರೋಗ್ಯ ಸರಿ ಇಲ್ಲ. ಖಾಲಿ ಹೊಟ್ಟೆಲಿ ಇರಬಾರ್ದು ನೀವು. ಭೀಮನ್ನ ರಾಮನ್ನ ಹೊಸ ಸಮಸ್ಯೆಗೆ ಸಿಲ್ಕಾಕಿ ಇಲ್ಲಿ ಬಂದು ತಿಂಡಿ ತಿನ್ನು ಅಂತ ಹೇಳ್ತಿದೀಯಾ? ವಾದ ಮಾಡಕ್ಕಿಷ್ಟ ಇಲ್ಲ ನನಗೆ. ಇವತ್ತಿನ ತನಕ ನೀವು ನನ್ನ ಮತ್ತೆ ಭೀಮನ್ ಮಧ್ಯೆ ಒಂದು ನಿರ್ಧಾರಕ್ಕೆ ಬಂದಿಲ್ವೋ ಹಾಗೆ ಇವತ್ತು ಯಾವ ನಿರ್ಧಾರಕ್ಕೂ ಬರಬೇಡಿ. ಹಾ, ನಿನ್ನ ಮತ್ತೆ ಭೀಮನ್ ಜಗಳದಲ್ಲಿ ನಾನು ಯಾವತ್ತೂ ನಿರ್ಧಾರ ತಗೊಂಡಿಲ್ಲ ಅಂತ ತಾನೆ? ಇವತ್ತು ನಾನೊಂದು ಹೊಸ ನಿರ್ಧಾರಕ್ಕೆ ಬರ್ತೀನಿ. ನನ್ನ ನಿರ್ಧಾರ ಇಷ್ಟೇ, ನಾನು ತಿಂಡಿ ತಿನ್ನಲ್ಲ. ತಿಂಡಿ ತಿನ್ನಿ. ನಾನು ತಿನ್ನಲ್ಲ ಅಂದೆ. ಜೇಜಾಬಾಯ್, ನೀನ್ ಏನೇ ನಾಟಕ ಮಾಡಿದ್ರು ನಾನೊಂದು ತೊಟ್ಟು ನೀರು ಕೂಡ ಕುಡಿಯಲ್ಲ. ಒಂದೇ ಒಂದು ತೊಟ್ಟು ಕೂಡ. ಭೀಮ ಮತ್ತೆ ರಮ ಹೋದ್ಮೇಲೆ ಖಾಲಿ ಕೈಲಿ ಖಂಡಿತ ಬರೋಲ್ಲ ಅವರು. ಇವತ್ತು ಬರಲ್ಲ. ಆದ್ರಿವತ್ತು ಭೀಮಾರಮ್ಮ ಖಾಲಿ ಕೈಯಲ್ಲಿ ಬರ್ತಾರೆ. ಏನಾಯ್ತು? ಭೀಮಾರಮ್ಮನ್ ಹಿಂಬಾಲಿಸ್ಕೊಂಡು ಮಹಿಪಾಲ್ ಶಿಶುಪಾಲ ಇಬ್ರು ಘೋಷಣೆ ಕೂಗ್ಕೊಂಡು ಹೋಗ್ತಿದ್ದಾರೆ. ಜಾತಿನ ಉಳ್ಸೋಣ, ಭೀಮಾರಮ್ಮನ ಕೆಲ್ಸಕ್ಕೆ ಬೇಡ ಅನ್ನೋಣ ಅಂತ. ಹೀಗ್ ಮಾಡಿದ್ರೆ ಅವ್ರಿಗೆ ಯಾರು ಕೆಲ್ಸ ಕೊಡ್ತಾರೆ ಹೇಳಿ? ಈ ಮೇಘನಾಥ್ ಅವ್ರ ಮಕ್ಕಳು ಭೀಮನ್ ಹಿಂದೆ ಬಿದ್ದಿದ್ದಾರೆ. ಮನೇಲಿ ಈ ಜೀಜಾಬಾಯಿ ನನ್ನ ಹಿಂದೆ ನಿಮ್ಮ ಅಣ್ಣ ಬೆನ್ ಬಿದ್ದಿದ್ದಾರೆ. ಅಕ್ಕ, ಬಾಲ, ಆನಂದ, ಲಕ್ಷ್ಮಿ, ನೀವಿಲ್ಲೇ ಸಿಕ್ಕಿದ್ದೀರಾ. ಅದಕ್ಕೆ ಇಲ್ಲೇ ಹೇಳ್ತಿದ್ದೀನಿ. ಇವರು ಊಟ ಏನೋ ತಿಂದೆ ಕೂತಿದ್ದಾರೆ. ತಿಂಡಿ ಊಟ ಮಾಡೋ ತರ ನೀವೇ ನೋಡ್ಕೋಬೇಕು. ನಾನು ಹಠ ಮಾಡಿದ್ರೆ ಕಿರ್ಚಾಡ್ತಾರೆ, ಜಗಳ ಮಾಡ್ತಾರೆ. ಆರೋಗ್ಯ ಇನ್ನು ಹಾಳು ಮಾಡ್ಕೋತಿದ್ದಾರೆ. ಔಷಧಿ ಕೊಡೋ ಜವಾಬ್ದಾರಿ ಭೀಮಾರಮ್ಮ ತಗೊಂಡಿದ್ದಾರೆ. ಆದ್ರೆ ಊಟ ತಿಂಡಿ ಜವಾಬ್ದಾರಿ ನಿಮ್ಮೆಲ್ರದ್ದು ಅಲ್ವಾ? ನೀವೇ ಹೇಳಿ ಅಕ್ಕ.